ನಮಸ್ತೆ. ಸೊ ಹಿಡನ್ ಟ್ರೂತ್ ಏನಿದೆ ನೋಡೋಣ ನಿಮ್ ಪರ್ಸನ್ ಫೀಲಿಂಗ್ಸ್ ಅಲ್ಲಿ. ಸೊ ಅವ್ರು ಇಲ್ದಿರ ನೀವ್ ಹೇಗೆ ಖುಷಿಯಾಗಿದ್ದೀರಾ ಅಂತ ಅವ್ರಿಗೆ ಆಶ್ಚರ್ಯ ಆಗಿದೆ. ಜೊತೆಗೆ ತುಂಬಾ ಬೆಟರ್ ವೇಲಿ ನಾನ್ ನಿನ್ನನ್ನ ಟ್ರೀಟ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ದೂರ ಇದ್ರು ಕೂಡ ನಿನ್ ಬಗ್ಗೆನೆ ನಾನು ಯೋಚನೆ ಮಾಡ್ತಿದ್ದೀನಿ, ನಿನ್ ಬಗ್ಗೆನೆ ಯಾವಾಗ್ಲೂ ನನ್ನ ಆಲೋಚನೆಗಳು ಇರುತ್ತೆ. ನಿನ್ನನ್ನ ನೆನಪು ಮಾಡುವಂತ ಹಾಡುಗಳನ್ನ ನನ್ ಕೈಲಿ ಕೇಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನನ್ ಭೇಟಿ ಆಗ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಭಯ ಕಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸದ್ಯಕ್ಕೆ ಈ ಸಮಯ ನಮ್ಮಿಬ್ರು ಪಾಲಿಗೆ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾನ್ ನಿನ್ನ ಹತ್ರ ಸುಳ್ಳು ಹೇಳ್ತಾ ಇರೋದಕ್ಕೆ ನನ್ಗೆ ಬೇಜಾರಾಗ್ತಿದೆ ಅಂತ ಕೂಡ ಅವ್ರಿಗೆ ಅನ್ನಿಸ್ತಾ ಇದೆ. ಸುಳ್ಳು ಹೇಳ್ತಿದ್ದಾರೆ ಏನು. ಸೊ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದೀನಿ ಇನ್ಮೇಲೆ ನಾನು ನಮ್ಮಿಬ್ಬರ ಜೀವನನ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ತುಂಬಾ ಯೋಚನೆಗಳು ಬರುತ್ತೆ ನಿಮ್ ಬಗ್ಗೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಬೇರೆಯವರಷ್ಟು ನೀನು ದೂರ ಉಳಿಲಿಲ್ಲ, ಬೇರೆಯವ್ರಿಗಿಂತ ಜಾಸ್ತಿ ಹತ್ರ ಆಗ್ಬಿಟ್ಟೆ. ಸೊ ಇನ್ನ ಹತ್ರ ಆದ್ರೆ ನಮ್ಮಿಬ್ರಿಗೂ ತೊಂದ್ರೆ ಆಗತ್ತೆ, ಹಾಗಾಗಿ ದೂರ ನೇರೋಣ ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲೂ ನೀನೇ ಕಾಣಿಸ್ತೀಯಾ ಅಂತ ಹೇಳ್ತಿದ್ದಾರೆ. ಸೊ ಬೇರೆಯವ್ರಿಗಿಂತ ಹೆಚ್ಚು ಹತ್ರವಾದೆ ನೀನು, ಬಟ್ ಇನ್ನ ಹತ್ರ ಆದ್ರೆ ಸಮಸ್ಯೆ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ತುಂಬಾ ಕಷ್ಟ ನೀನನ್ನ ಮರ್ತಿ ನಾನ್ ಬದುಕೋದು ಅಂತ ಹೇಳ್ತಿದ್ದಾರೆ. ಸೊ ನನ್ನ ಮಾತುಗಳನ್ನ ನಾನು ವಾಪಸ್ ತಗೊಳ್ಬೇಕು, ತಪ್ಪಾಗಿ ಮಾತಾಡಿದೀನಿ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಸೊ ನಿಮ್ಮನ್ ಬಿಟ್ರೆ ಅವರಿಗೆ ಅವ್ರ ಲೈಫ್ ಒಂಥರ ಇನ್ಕಂಪ್ಲೀಟ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಹಾಗಾಗಿ ಅವರನ್ನ ಸರಿಪಡಿಸ್ಕೊಳ್ಳೋದ್ರ ಕಡೆ ಸದ್ಯಕ್ಕೆ ಗಮನನ ಕೊಟ್ಟಿದ್ದಾರೆ. ಅವ್ರ ತಪ್ಪಿಟ್ಕೊಂಡು ನಿಮ್ ಬಗ್ಗೆ ತುಂಬಾ ಮಾತಾಡ್ದೆ, ನಿಮ್ಮನ್ನ ಬ್ಲೇಮ್ ಮಾಡ್ದೆ ಅಂತ ಅನ್ಕೊಂಡಿದ್ದಾರೆ. ಐ ಲವ್ ಯು ಅನ್ಕಂಡೀಷನಲಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಏನೋ ಒಂದು ಗುಡ್ ನ್ಯೂಸ್ ಅವ್ರ ಲೈಫ್ ಅಲ್ಲಿ ಬಂದಿದೆ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂತ ಕೂಡ ಅವರು ಅನ್ಕೊಂಡಿದ್ದಾರೆ. ಸೊ ನೀವು ಅಂದ್ರೆ ತುಂಬಾ ಅಟ್ರಾಕ್ಷನ್ ಇದೆ ಅವರಿಗೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಅವರು ದಿನ ರಾತ್ರಿ ಎಲ್ಲ ಎದ್ದೇ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಮಾತಾಡ್ಬೇಕು, ಮಾತಾಡಕ್ ಆಗ್ತಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ನಾನು ನಿಂಗೋಸ್ಕರ ದ ಒನ್ ಪರ್ಸನ್ ಅಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ನಾನ್ ಯಾರು ಅನ್ನೋದನ್ನ ನಾನು ನಿನ್ನಿಂದ ಮುಚ್ಚಿಟ್ಟಿದೀನಿ, ನನ್ನ ರಿಯಲ್ ಏನು ಅಂತ ನಿನಗ್ ಗೊತ್ತಿಲ್ಲ ಸತ್ಯ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲಾನು ನಾನು ಹಾಳು ಮಾಡ್ಬಿಟ್ಟಿದೀನಿ. ಸೊ ಎಲ್ಲ ಒಂದ್ ಕಡೆ ಅದೆಲ್ಲ ಗೊತ್ತಾದ್ರೆ ನೀನ್ ನನ್ನ ಬಿಟ್ಬಿಡ್ತೀಯ ಅನ್ನುವಂತ ಕಾರಣಕ್ಕೆ ನಾನೇ ನಿನ್ನನ್ನ ಬಿಟ್ಬಿಟ್ಟೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಮೆನ್ಷನ್ ಮಾಡ್ತಾ ಇಲ್ಲ ನಾನು ಜನಗಳ ಮಧ್ಯೆ ನೀನ್ ಇಂಪಾರ್ಟೆಂಟ್ ಅಂತ, ಬಟ್ ನೀನ್ ಏನಾದ್ರೂ ಸಿಗ್ನಲ್ ಕೊಡ್ತೀಯ ಅಂತ ಕೂಡ ಕಾಯ್ತಿದೀನಿ ಅಂತ ಹೇಳ್ತಿದ್ದಾರೆ. ಸೊ ಇಟ್ಸ್ ಎ ಜನರಲ್ ರೀಡಿಂಗ್. ಸೊ ವೆಯ್ಟ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನೀನ್ ಬೇಕು ನಂಗೆ, ಐ ವಾಂಟ್ ಯು ಅಂತ ಹೇಳ್ತಿದ್ದಾರೆ. ಸೊ ಐ ಫೀಲ್ ಯು ಲಿವಿಂಗ್ ಮೀ ಬಿಹೈಂಡ್, ನನ್ನನ್ನ ಬಿಟ್ಬಿಟ್ಟಿದ್ಯಾ ನೀನು ಅಂತ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ. ಸೊ ಜನಗಳ ಹತ್ರ ನಾನು ಹೇಳಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಮಾತುಗಳು ಆಡಿದೀವಿ, ಆ ಮಾತುಗಳೆಲ್ಲ ನನ್ಗೆ ನೆನಪನ್ನ ಬರ್ತಾ ಇರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಐ ಲವ್ ಯು ಅಂತ ಕೂಡ ಹೇಳ್ತಿದ್ದಾರೆ. ಸೊ ದಿನಾಗ್ಲೂ ಏನೇನ್ ಆಯ್ತು ಅದನ್ನೆಲ್ಲ ನಾನು ನೆನ್ಪಿಟ್ಕೊಳ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಈ ಟೈಮ್ ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೇಕು. ಐ ವಾಸ್ ಲವಿನ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಸೊ ಒಂದಲ್ಲ ಒಂದಿನ ನೀವು ಅವ್ರನ್ನ ಕ್ಷಮಿಸ್ತೀರಾ ಅಂತ ಕೂಡ ಅವರು ಅನ್ಕೊಂಡಿದ್ದಾರೆ. ಸೊ ಅದೇ ತರ ಫೀಲ್ ಬೇಕು ಅಂತ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದಿಷ್ಟು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಹೇಳದೇ ಇರುವಂತ ಮಾತು, ದ ಹಿಡನ್ ಟ್ರೂತ್. ಸೊ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.